ಎಲ್ಲ ಅರಿವು ಕೇಂದ್ರ ಗ್ರಂಥಪಾಲಕರಿಗೆ ಈ ರೀತಿ ನೀವು ಪ್ರತಿ ತಾಲೂಕಿನಲ್ಲಿ ನಿಮ್ಮ ಇ.ಒ. ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಈ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕಾಗಿದೆ. ಎರಡೇ ಪೇಪರ್ ತರಿಸು, ಸರ್ಕಾರದ $1,000 ಪೇಪರ್ ಬಿಲ್ ಅಂತ ಹೇಳ್ಬಿಟ್ಟು ಸರ್ಕಾರದವ್ರು ಹೇಳ್ಯಾರ. ಆದರೂ ಒಂದೇ ಪೇಪರ್ ತರಿಸಿ ಎರಡೇ ಪೇಪರ್ ತರಿಸಿ. ಆಮೇಲೆ ಬೇಕಾದ ಗ್ರಂಥಾಲಯ ಬೇಕಾದ ಶುಚಿತ್ವ ಬಗ್ಗೆ ಬೇಕಾದ ಕೆಲವೊಂದು ಸಾಮಗ್ರಿ ನೋಡಂಗಿಲ್ಲ. ಕಸ ಹೆಂಗೆ ಹುಡುಗೋದು, ನಾವು ಕಸ ಹೆಂಗೆ ಹುಡುಗು, ಕಸ ಒಳಗೆ ಕಸಬರಿಗೆ ಆಗಲಿ ಪ್ರತಿಯೊಂದು ಯಾವುದೇ ವಸ್ತುಗಳನ್ನು ನೀಡಂಗಿಲ್ಲ. ಕೇಳಿದ ಗಜ್ಜಿಗೆ ಕೊಡಂಗಿಲ್ಲ. ಮತ್ತು ಪಂಚಾಯತ್ ಕೆಲಸ ಮಾತ್ರ ನಮ್ಮನ್ನು ಕರೀತಾರೆ. ಅದಕ್ಕೆ ಬರೀ ಅದಕ್ಕೆ ಇದಕ್ಕೆ ಬರೀ ಆ ಪಾಳಿ ಉಸಿರು ಮಾಡಕ್ಕೆ ಬರೀ ಪಾಳಿ ಉಸಿರು ನಾವು ಏನಾದರೂ ಕೇಳಿದೆ ಪಾಳಿ ಟಿಕೆಟ್ $1,000 ಪಾಳಿ ಉಸಿರು ಮಾಡ್ಕೊಂಬ ನೀವು ಕೊಡ್ತೀವಿ. ನಾವು ಏನಪ್ಪ ನಮ್ಮ ಮನೆಯಿಂದ ಕೊಡೋದಾರ, ನಮ್ಮ ಮನೆ ಕೊಡೋದಾರ, ನಮ್ಮ ದುಡ್ಡ ನಮಗೆ ಕೊಡೋಕೆ ಈ ಥರ ಹಿಂಗೆ ತಿಳ್ಕೊಂಡು ನಡೆದಾರೆ. ಇದು ಒಂದೇ ಸಮಸ್ಯೆ ಅಲ್ಲ. ಮತ್ತು ನಾವೇನು ಈ ಮತ್ತೊಂದು ಮನೆ ಬೇಕಾದ್ರೆ ಸರ್ ನೀವು ಮತ್ತೊಂದು ಸಲ ನಮ್ಮದು ಏನು ತಿಳ್ಕೊಳ್ತಾ ಅಂದರೆ 5ನೇ ತಾರೀಕು ಒಳಗೆ ಸಂಬಳ ಆಗ್ಬೇಕು ಸರ್. ಆ ಥರ ಇದನ್ನು ಮಾಡ್ತಾರೆ ಸರ್. ಮತ್ತು ನಮ್ಮ ಪೇಪರ್ ಬಿಲ್ ಸರ್ ಏನು ಮಾಡಿ ಪೇಪರ್ ಏಜೆಂಟ್ ಒಂದು ಪೇಪರ್ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಪೇಪರ್ ಬಿಲ್ ಕೆಳಗೆ ಬರ್ತಾರೆ. ಇವ್ರು ತಿಂಗಳು 2-3 ತಿಂಗಳು ಕೊಡ್ತಾರೆ ಪೇಪರ್ ಕೊಡಂಗಿಲ್ಲ ಸರ್. ಸಮಸ್ಯೆ ಮಾಡಿ ಈ ಕೆಲವೊಂದು ಜನ ಏಜೆಂಟ್ರು ಅವರು ಅದಾರೋ ಅದೊಂದು ಏನಿಲ್ಲ ಅವ್ರು ಹಾಗೆ ಜಪ್ಪನವ್ರು ನಡೀತೀವಿ ಸರ್. ಈಗ ಕೆಲವೊಂದು 2 ವರ್ಷ ಪೇಪರ್ ಬಿಲ್ ಕೊಟ್ಟಿಲ್ಲ. ಅವ್ರು ಏನು ಮಾಡ್ಬೇಕು ಸರ್ ಸಮಸ್ಯೆ ಎಲ್ಲಿಂದ ಕೊಡ್ಬೇಕ್ರಿ. ಅವ್ರ ಇರೋದು 12,000 ಬರ್ತೈತ್ರಿ. ಆಮೇಲೆ ಇದು ಉಳಿದ ಕನಿಷ್ಠ ವೇತನ ಅಂತ ಹೇಳ್ತಾರೆ. ಕನಿಷ್ಠ ವೇತನದಾಗ ದುಡ್ಡು ಈ 12,000 ಮಾತ್ರ ನಮ್ಮ ಖಾತೆಗೆ ಜಮಾ ಆಯ್ತು. ಉಳಿದ ಮೇಲಿನ ದುಡ್ಡು ನೀವು ಪಂಚಾಯತಿ ಕರ CS ಅಲ್ಲಿ ಹೋಗಿ ಅವ್ರು ನಮ್ಗೆ ಕೊಟ್ಟು ಅಂದರೆ ಇದು 1 ವರ್ಷ ಅಂತ ಇನ್ನೂ ಕನಿಷ್ಠ ವೇತನ ಬಾಕಿ ಇದೆ. ಅದು ಕೂಡ ನಾವು ಬಂದು ತಲುಪಿಲ್ಲ ಇನ್ನೂ. ಅದಕ್ಕೆ ಏನು ಮಾಡಿ ನೇರವಾಗಿ ನಮ್ಮ ಕನಿಷ್ಠ ವೇತನ ನಮ್ಮ ಖಾತೆಗೆ ಜಮಾ ಆಗುವಂಗೆ ಸರ್. ನೀವು ಜರ ನಮ್ಮ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡಿ ನಾವು ಸರ್ಕಾರಕ್ಕೆ ನಾವು ಈಗಾಗಲೇ ನಮ್ಮ ರಾಜ್ಯಾದ್ಯಂತ ನಾವು ಸ್ಟ್ರೈಕ್ ಮಾಡಿಸಿ ಸರ್ಕಾರಕ್ಕೆ ಮನವಿ ಮಾಡತ್ತಿದ್ದೀವಿ. ಪ್ರತಿಯೊಂದು ತಾಲೂಕಿಂದ ಎಲ್ಲರೂ ಗ್ರಂಥಾಲಯ ಮೇಲಿಸಲು ಕೂಡಿಸಿಂದ ತಾಲೂಕು ಪಂಚಾಯತಿಯಿಂದ ನಾವು ಮನವಿ ಸಲ್ಲಿಸಿ ತಾಲೂಕು ಪಂಚಾಯತಿ ಮುಂದೆ ಕಳಿಸಿ ನಮಗೆ ಇದೊಂದು ಸಹಾಯ ಮಾಡಬೇಕು. ಮತ್ತು ಈ ಥರ ಈಗೇನು ನಮ್ಮ ಇವರು ಭಾಗ್ಯವಂತಿಯವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಲ್ಲಪ್ಪ ಅಂದರೆ ಗ್ರಂಥಾಲಯದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಾರೆ. ಇವರು ಹೊರಗೆಲ್ಲ ಮನೆಯಾಗ ಆ ಕಡೆ ಆತ್ಮಹತ್ಯೆ ಬೇರೆ ಇರ್ತಾರೆ. ಅವ್ರ ಸಮಸ್ಯೆ ಇಡೀ ರಾಜ್ಯಕ್ಕೆ ಹೋಗುತ್ತೆ. ಆದರೆ ಇಷ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಸಮಸ್ಯೆಗೆ ಯಾರೂ ಸ್ಪಂದಿಸಾತಿಲ್ಲ. ಸರ್ಕಾರ ಆಗಲಿ ಸಚಿವರಾಗಲಿ ಅನ್ಯಾವ ಸಚಿವರು ಅದಾರ ಸಚಿವರು ಇದ್ರೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಮತ್ತೊಂದೇನಪ್ಪ ಈ ಮರಿ ಮುಖಾಂತರ ನೀವು ಸರ್ಕಾರಕ್ಕೆ ಇದನ್ನು ಮಾಡಿದ್ರೆ